ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಭಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಇವತ್ತಿನ ದಿನ ರಾಘವೇಂದ್ರ ತೀರ್ಥರ ಒಂದು ವಿಶಿಷ್ಟವಾದ ಗುಣವನ್ನು ತಿಳಿಸ್ತಕ್ಕಂತಹ ನಾಮ ಓಂ ಸ್ಥೇಮ್ನೆ ನಮಃ ಓಂ ಅಂತ ಹೇಳಿ ಸ್ತೋತ್ರ ಮಾಡ್ತಾ ಇದ್ದಾರೆ. ರಾಯರು ಭಕ್ತರನ್ನ, ತಮ್ಮನ್ನ ಉಪಾಸನೆ ಮಾಡಲಿಕ್ಕೆ ಬಂದಂಥ ಭಕ್ತರನ್ನ ರಕ್ಷಣೆ ಮಾಡ್ತಕ್ಕಂಥ ಮಹಾನುಭಾವರು ರಾಯರು. ಇಂಥವರಿಗೆ ನಾನು ನಮಸ್ಕಾರ ಮಾಡ್ತೇನೆ. ದೇವರ ಹತ್ರ, ಗುರುಗಳ ಹತ್ರ ಹೋದಾಗ ಯಾವತ್ತೂ ನಾವು ಸಂದೇಹದಿಂದ ಹೋಗಬಾರದಂತೆ. ಯಾದೃಶೀ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ ದೈವಜ್ಞೆ ಭೇಷಜೆ ತೀರ್ಥೆ ಗುರು. ಒಬ್ಬ ಜ್ಯೋತಿಷ್ಕನಲ್ಲಿ ಅಥವಾ ತೀರ್ಥದಲ್ಲಿ, ಒಬ್ಬ ವೈದ್ಯನಲ್ಲಿ, ಒಬ್ಬ ಗುರುವಿನಲ್ಲಿ ಯಾವ ಯಾವ ರೀತಿಯಾದ ಭಾವನೆಗಳು ಇರುತ್ತೋ ಅದಕ್ಕೆ ತಕ್ಕಂತೆ, ಅದಕ್ಕನುಗುಣವಾಗಿ ನಮಗೆ ಫಲ ನಮಗೆ ಸಿಗತ್ತೆ. ಹಾಗಾಗಿ ಗುರುಗಳ ಹತ್ರ ಹೋದಾಗ, ಭಗವಂತನ ಹತ್ತಿರ ಹೋದಾಗ ನಾವು ತಪ್ಪುಗಳನ್ನು ಹೇಳಲಿಕ್ಕೆ ಯಾವತ್ತೂ ಕೂಡ ಹಿಂಜರಿಲಿಕ್ಕೆ ಹೋಗ್ಬಾರದಂತ್ರಿ. ಕೃಷ್ಣನೇ ಹೇಳಿಲ್ವಾ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವಂತನನ್ನ ಬಿಟ್ಟು ನನಗೆ ಇನ್ನೊಬ್ಬ ರಕ್ಷಕ ಇಲ್ಲ ಅಂತ ಉಪಾಸನೆ ಮಾಡಿದ್ರೆ ಅವರ ಯೋಗಕ್ಷೇಮದ ಜವಾಬ್ದಾರಿ ನನ್ನದು ಅಂತ ಕೃಷ್ಣ ಪರಮಾತ್ಮ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅನ್ನೋ ಮಾತಿನಂತೆ ದೇವರಿಗೆ ಅನನ್ಯ ರಕ್ಷಕ ನೀನೊಬ್ಬನೇ ಅನ್ನುವ ಒಂದು ಅಚಲವಾದ ವಿಶ್ವಾಸ ಉಪಾಸಕನಾದ ಭಕ್ತನಲ್ಲಿ ಇವತ್ತಿನ ದಿನ ಇರಬೇಕು. ಹಾಗಾಗಿ ಯಾವ ಭಕ್ತರು ಈ ರೀತಿಯಾದ ಉಪಾಸನಾ ಬಲದಿಂದ ಭಗವಂತನ ಉಪಾಸನೆಯನ್ನು ಮಾಡುತ್ತಾರೋ ಅವರನ್ನು ರಕ್ಷಣೆ ಮಾಡತಕ್ಕಂಥ ಮಹಾನುಭಾವ ಈ ಮಹಾನುಭಾವರು ಈ ರಾಘವೇಂದ್ರ ತೀರ್ಥರು. ಅನೇಕ ರೀತಿಯಾದ ಭಕ್ತರನ್ನ ಇವತ್ತಿನ ದಿನ ಶಾಸ್ತ್ರ ನಮ್ಮ ಕಣ್ಣ ಮುಂದೆ ಇಡತ್ತೆ. ಗುಣಗಳಿಗನುಸಾರಿಯಾಗಿ ಭಕ್ತರು ಕೆಲವರಾದರೆ ಅವರ ಸ್ವಭಾವಕ್ಕನುಗುಣವಾಗಿ ಇನ್ನು ಕೆಲವು ಭಕ್ತರು ಇರ್ತಾರೆ. ಗುಣಗಳಿಗನುಸಾರವಾಗಿ ಭಕ್ತರು ಹೆಂಗಿರ್ತಾರೆ ಅಂತ ಆಲೋಚನೆ ಮಾಡಿದಾಗ ಯಾವ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತಾ ನಿತ್ಯವೂ ಅಧ್ಯಯನವನ್ನ ಮಾಡ್ತಾ ಅಧ್ಯಯನಶೀಲನಾಗಿರ್ತಾನೋ ಇಂಥ ವ್ಯಕ್ತಿ ಅಧಮಾಧಿಕಾರಿ. ಆಶ್ಚರ್ಯ ಆಗತ್ತೆ ನಮಗೆ, ಇವನು ಮೋಕ್ಷಕ್ಕೆ ಯೋಗ್ಯನೇ, ಆದರೆ ವಿಷ್ಣುವಿನಲ್ಲಿ ಭಕ್ತಿ ಮಾಡ್ತಾನೆ, ನಿರಂತರ ಅಧ್ಯಯನ ಶೀಲನಾಗಿದ್ದಾನೆ, ಹಾಗಾಗಿ ಇವನಿಗೆ ಮೋಕ್ಷ ಇದೆ, ಆದರೆ ಇವನು ಅಧಮ. ಮಧ್ಯಮ ಯಾರು ವಿಷ್ಣು ಭಕ್ತಿ ಮಾಡ್ತಾನೋ, ನಿರಂತರ ಅಧ್ಯಯನ ಮಾಡ್ತಾನೋ, ಇಷ್ಟೇ ಅಲ್ಲ ಇದರೊಂದಿಗೆ ಶಮ ದಮಾದಿ ಅನೇಕ ಗುಣಗಳಿಂದ ಕೂಡಿ ತನ್ನ ಜೀವನವನ್ನ ನಡೆಸ್ತಾ ಇದ್ದ ಅಂತ ಹೇಳಿದ್ರೆ ಅವನನ್ನ ಮಧ್ಯಮಾಧಿಕಾರಿ ಅಂತ. ಇನ್ನು ಉತ್ತಮ ಭಕ್ತ ಯಾರು, ಉತ್ತಮಾಧಿಕಾರಿಗಳು ಯಾರು ಅಂತ ಹೇಳಿದ್ರೆ ವಿಷ್ಣುವಿನಲ್ಲಿ ಭಕ್ತಿ ಮಾಡ್ತಿರ್ಬೇಕು, ಹಿಂದೆ ಹೇಳಿದ ಎಲ್ಲಾ ಗುಣ ಇರಲೇಬೇಕು. ಇದರೊಟ್ಟಿಗೆ ಇಡೀ ಸಮಗ್ರವಾದ ಯಾವ ಈ ಪ್ರಪಂಚ ಇದೆ, ಈ ಪ್ರಪಂಚ ಅಸಾರ, ಈ ಪ್ರಪಂಚ ಅಶಾಶ್ವತ ಅಂತ ತಿಳಿದು ಪರಮಾತ್ಮನ
ಪಾದವನ್ನೇ ಅನನ್ಯ ಮನಸ್ಕನಾಗಿ ಯಾವ ಒಬ್ಬ ವ್ಯಕ್ತಿ ಉಪಾಸನೆ ಮಾಡ್ತಾನೋ ಇವನು ನಿಜವಾದ ಉತ್ತಮ ಭಕ್ತ ಅಂತ ವರ್ಣನೆ ಮಾಡ್ತಾನೆ. ಹೀಗೆ ಆಯಾಯ ವ್ಯಕ್ತಿಗಳಲ್ಲಿ ಇರ್ತಕ್ಕಂಥ ಗುಣಗಳಿಗನುಸಾರವಾಗಿ ಭಕ್ತರನ್ನ ಭಗವದ್ ಉಪಾಸನೆಯಲ್ಲಿ ಅಧಿಕಾರಿಗಳನ್ನು ಇವತ್ತಿನ ದಿನ ನಾವು ಕಾಣುತ್ತೇವೆ. ಇನ್ನು ಸ್ವಭಾವಕ್ಕನುಗುಣವಾಗಿ ಇನ್ನು ಕೆಲವರು ಅಧಿಕಾರಿಗಳು ಇರುತ್ತಾರೆ. ಹಾಗಾದ್ರೆ ನಾವು ಮಧ್ಯಮರೋ ಅಧಮರೋ ಉತ್ತಮರೋ ನಮಗಂತೂ ಗೊತ್ತಿಲ್ಲ. ಆದರೆ ಶಾಸ್ತ್ರಗಳಲ್ಲಿ ಹೇಳಿದಂತೆ ಉಪಾಸನೆಯನ್ನ ನಾವು ಮಾಡ್ತಾ ಇದ್ವಿ ಅಂತಾದ್ರೆ ಈಗ ಅಧಮರಾಗಿದ್ರೆ ಮಧ್ಯಮರಾಗ್ಲಿಕ್ಕೆ ಅವಕಾಶ ಇದೆ, ಮಧ್ಯಮರಾಗಿದ್ರೆ ಉತ್ತಮರಾಗ್ಲಿಕ್ಕೆ ಅವಕಾಶ ಇದೆ, ಉತ್ತಮರಾಗಿದ್ರೆ ಆ ಗುಣಗಳ ಸಾಮರ್ಥ್ಯದಿಂದ ಭಗವಂತನ ಉಪಾಸನೆಯನ್ನ ಮಾಡಿ ಹರಿ ಗುರುಗಳ ಉಪಾಸನೆಯನ್ನ ಮಾಡಿ ಇವತ್ತಿನ ದಿನ ನಾವು ಅವರ ಅನುಗ್ರಹವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ದೇವರಲ್ಲಿ ಗುರುಗಳಲ್ಲಿ ಮಾಡಬೇಕಾದ ಉಪಾಸನೆ, ಭಕ್ತಿ, ಶ್ರದ್ಧೆ ಎಲ್ಲವೂ ಕೂಡ ಒಂದೇ ರೀತಿಯಾದ ದೇವರ ಗುರುಗಳ ಯೋಗ್ಯತೆಗೆ ತಕ್ಕಂತೆ ಅವರಲ್ಲಿ ಶ್ರದ್ಧಾ ಭಕ್ತಿಗಳನ್ನ ಮೈಗೂಡಿಸಿಕೊಂಡು ಅವರ ಮನಸ್ಸಿಗೆ ಬೇಸರ ಆಗದಂತೆ ಮಾಡಿ ಅನುಗ್ರಹವನ್ನು ಸಂಪಾದನೆ ಮಾಡಿದ್ರೆ ಸಾಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎನ್ನುವ ಪುರಂದರದಾಸರ ಮಾತಿನಂತೆ ನಾವು ಗುರುಗಳನ್ನ ಮೊರೆ ಹೋಗಬೇಕು. ದೇವರನ್ನ ಮೊರೆ ಹೊಕ್ಕರೆ ಗುರುಗಳ ಅನುಗ್ರಹ ಆಗತ್ತೋ ಬಿಡುತ್ತೋ ಗೊತ್ತಿಲ್ಲ. ನಮಗ್ ವಿದ್ಯೆಯನ್ನ ಕಲಿಸ್ತಕ್ಕಂಥ ನಿಷ್ಕಲ್ಮಶ ಮನಸ್ಸಿನ ಗುರುಗಳ ಮೊರೆಯನ್ನ ನಾವು ಹೊಂದಿದ್ವಿ ಅಂತಾದ್ರೆ ಕೇವಲ ಗುರುಗಳ ಅನುಗ್ರಹ ಮಾತ್ರ ನಮಗೆ ಪ್ರಾಪ್ತಿ ಆಗೋದು ಅಲ್ಲ, ಆ ಅನುಗ್ರಹದ ಜೊತೆಗೆ ಭಗವಂತನ ವಿಶೇಷ ಅನುಗ್ರಹವೂ ಕೂಡ ನಮಗೆ ಪ್ರಾಪ್ತಿ ಆಗತ್ತೆ. ಹಾಗಾಗಿ ರಾಯರನ್ನ ಇವತ್ತಿನ ದಿನ ಅದೆಷ್ಟು ಭಕ್ತರು ಉಪಾಸನೆ ಮಾಡ್ತಾರೆ. ಜಾತಿ, ಧರ್ಮ, ಪಂಥ ಎಲ್ಲವನ್ನೂ ಕೂಡ ಮೀರಿ ಇವತ್ತಿನ ದಿನ ಎಲ್ಲ ಜನರ ಮನಸ್ಸಿನಲ್ಲಿ ರಾಘವೇಂದ್ರ ತೀರ್ಥರು ಅಂತ ಹೇಳಿದ್ರೆ ಗುರುಗಳ ಸ್ಥಾನದಲ್ಲಿ ಇವತ್ತಿನ ದಿನ ಅವರನ್ನ ಕೂಡಿಸೋದನ್ನ ನಾವು ನೋಡ್ತೇವೆ. ಎಲ್ಲೋ ಇರ್ತಕ್ಕಂಥ ಭಕ್ತರು ರಾಯರ ನಾಮಸ್ಮರಣೆ, ರಾಯರ ಸ್ತೋತ್ರ ಪಾರಾಯಣ, ರಾಯರ ಅಷ್ಟಾಕ್ಷರ ಮಂತ್ರವನ್ನ ಜಪ ಮಾಡಿದ್ರೆ ಸಾಕು. ಕರೆದಲ್ಲಿಗೆ ಭಗವಂತ ಹೇಗ್ ಬರ್ತಾನೋ ಹಾಗೆ ಗುರುಗಳೂ ಕೂಡ ಕರೆದಲ್ಲಿಗೆ ಬರ್ತಾರೆ ಅನ್ನೋದಕ್ಕೆ ಅನೇಕ ಘಟನೆಗಳನ್ನು ಇವತ್ತಿನ ದಿನ ಪ್ರಪಂಚದಲ್ಲಿ ಭಕ್ತರು ಅನುಭವಿಸಿದ್ದಾರೆ, ಈಗಲೂ ಅನುಭವಿಸ್ತಾ ಇದ್ದಾರೆ, ಮುಂದೆಯೂ ಕೂಡ ಅನುಭವಿಸ್ತಾರೆ. ಇಂತಹ ಆಪದ್ ಬಾಂಧವರಾದ ಆಪದ್ ರಕ್ಷಕರಾದ ಯಾವ ರಾಘವೇಂದ್ರ ತೀರ್ಥರಿದ್ದಾರೆ, ಇಂತಹ ರಾಯರು ನಮ್ಮನ್ನೂ ಕೂಡ ಅವರ ಭಕ್ತರನ್ನಾಗಿ ಮಾಡಿಕೊಂಡು ಭಕ್ತನಾದ ಅತ್ಯಂತ ಅಲ್ಪನಾದ ಈ ನನ್ನನ್ನೂ ಕೂಡ ರಕ್ಷಣೆ ಮಾಡಲಿ ಅನ್ನುವಂತಹ ಒಂದು ಪ್ರಾರ್ಥನೆ ಇದರಲ್ಲಿ ಇದೆ ಅನ್ನೋದನ್ನ ನಾವು ನೋಡಬಹುದು.